ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬಂದು ಶುಕ್ರವಾರ ಮತ್ತು ಶನಿವಾರದ ವ್ಲಾಗ್ ಆಗಿರುತ್ತೆ. ಅಂದರೆ 2 ದಿನದ ವ್ಲಾಗ್ ಕೂಡ ಇದರಲ್ಲಿ ಇರುತ್ತೆ. ಶುಕ್ರವಾರ ಬೆಳಗ್ಗೆ ನಾನು ವ್ಯಾಪಾರಕ್ಕೆ ಹೋಗ್ತಾ ಇದ್ದೀನಿ ಬಸ್ಸಲ್ಲಿ. ಅಂದರೆ ನಾವು ಹೋಗೋ ಅಷ್ಟರಲ್ಲಿ ಬಸ್ ಬಂದಿತ್ತು, ಹಾಗಾಗಿ ಬಸ್ ಹತ್ಕೊಂಡು ಕುತ್ಕೊಂಡು ಇವತ್ತು ಹಾಗೆ ಲಾಸ್ಟ್ ಶೀಟು. ಮತ್ತು ಇಲ್ಲಿ ನೋಡಿ ಫುಲ್ಲು ಮಳೆ. ಯಾವಾಗಲೂ ಹಾಗೆ ಬೆಳಗ್ಗೆನೇ ಮಳೆ ಬರೋ ಹಾಗಿರುತ್ತೆ, ಆದರೆ ನೋಡಿದ್ರೆ ಬರೋದೇ ಇಲ್ಲಪ್ಪ ಆ ಥರ. ಆಮೇಲೆ ಇಳಿದ್ಬಿಟ್ಟು ಒಂದು ಹಳ್ಳಿಗೆ ವ್ಯಾಪಾರಕ್ಕೆ ಹೋದೋ. ವ್ಯಾಪಾರಕ್ಕೆ ಏನು ನಡೆದು ಸಾಕಾಗೋಯ್ತು. ಹೊತ್ತಿಗೆ ನಡೀತಾ ಇದ್ದಾಗದೇ ಗೊತ್ತಾಗೋದಿಲ್ಲ ಟೈಮ್ ಹೋಗೋದೇ. ಅಂದರೆ ಫಸ್ಟು ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ನಡಿಬೇಕಾದ್ರೆ. ಆಮೇಲೆ ಅಯ್ಯೋ ಇದೇನಪ್ಪ ಅಂತ ಅನಿಸುತ್ತೆ. ಅಂದರೆ ಅಭ್ಯಾಸ ಆಗಿಬಿಟ್ರೆ ಏನು ಅನ್ಸಲ್ಲ, ಎಷ್ಟು ಬೇಕಾದರೂ ನಡೆಯೋಣ ಅಂತ ಅನಿಸುತ್ತೆ ಆ ಥರ. ನಮ್ಮ ಅಮ್ಮ ನೋಡಿ ಆವಾಗಲೇ ಅಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಅಂದರೆ ಒಂದು ಸುತ್ತು ಬಂದಿರೋದಿದ್ದು ನಾವು. ರೋಡ್ ಇರೋದೆಲ್ಲೋ ಊರಿರೋದೆಲ್ಲೋ ಅಂದಂಗೆ ಒಂದು ಸುತ್ತು ಕರೆಕ್ಟಾಗಿ ಹೊಡೆದಿದ್ದೀವಿ. ನಮ್ಮಮ್ಮ ಅಲ್ಲಿ ನಡ್ಕೊಂಡು ಹೋಯ್ತಾಯಿತ್ತು ನೋಡಿ. ಅಂದರೆ ಈ ಥರ ಹಳ್ಳಿಗಳಲ್ಲಿ ಅಂದರೆ ಹೊಲದಲ್ಲಿ ನಡಿತೀವಲ್ಲ, ಅದು ತುಂಬ ಅಡ್ಡದಾರಿಗಳು. ಅಂದರೆ ಬೇಗ ಇನ್ನೊಂದು ಊರೊಳಗೆ ಹೋಗ್ಬೋದು. ರೋಡಲ್ಲಿ ಬರ್ತೀವಿ ಅಂದರೆ ತುಂಬ ದೂರ ಆಗುತ್ತೆ. ಮತ್ತು ಬಂದೋ ಒಂದು ಕಡೆ ಇಲ್ಲಿ ಡೇರೆ ಹೂವು, ನಾವು ಇದಕ್ಕೆ ಬೆಕ್ತೋರೆ ಹೂವು ಅಂತೀವಿ. ಡೇರೆ ಹೂವು ಕಿತ್ಕೊಂಡೆ. ಅಲ್ಲಿ ತುಂಬ ಇದ್ದೋ, ನಾನು ಒಂದೇ ಒಂದು ಕಿತ್ಕೊಂಡೆ. ಮತ್ತು ಬಂದು ನಾನು ಇಲ್ಲಿ ಕೂತ್ಕೊಂಡೆ. ಅಂದರೆ ಇವರೆಲ್ಲ ಸುತ್ತದೆ, ನನಗೆ ವ್ಯಾಪಾರನೂ ಆಗಿಲ್ಲ ಏನಿಲ್ಲ, ಫುಲ್ ಬೇಜಾರಾಗೋಯ್ತು. ಬಂದು ಒಂದು ಕಡೆ ಕೂತ್ಕೊಂಡೆ. ನಮ್ಮಮ್ಮ ಇನ್ನೂ ಹಿಂದೆನೇ ಬರ್ತಾಯಿತ್ತು. ಅವ್ರಿಗೆ ಪರಿಚಯ ಇರೋದ್ರಿಂದ ಅವ್ರ ಹತ್ರ ತಗೋತಾರೆ, ಇಲ್ಲ ಮಾತಾಡ್ಕೊಂಡು ನಿಂತ್ಕೊಬಿಡ್ತಾರೆ. ಮಾತಾಡ್ಕೊಂಡು ನಾನೇನು ಮಾಡ್ತೀನಿ, ಬಂದುಬಿಡ್ತೀನಿ. ಅಂದರೆ ಅಷ್ಟೊಂದು ನಾನು ಎಲ್ಲೂ ನಿಂತ್ಕೊಳ್ಳಲ್ಲ, ಕೂಗ್ತೀನಿ. ತಗೊಂಡಿಲ್ಲ ಅಂದರೆ ಬೇಕಾದವ್ರು ಅವರೇ ಕೂಗ್ತಾರೆ, ಇಲ್ಲ ಅಂದರೆ ಬರ್ತೀನಿ ಸುಮ್ಮನೆ. ಆಮೇಲೆ ನಮ್ಮಮ್ಮ ಬೇರೆ ಅಂತೂ ಬೇಡ ಇವತ್ತು ಅಮಾಸೆ, ನಾವು ಬರಬಾರ್ದಿತ್ತು, ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಬಸ್ ಬರುತ್ತೆ. ಬಸ್ ಹತ್ಕೊಂಡು ಬರ್ತೀವಿ ನಾವು. ಆಮೇಲೆ ಬರ್ತಾ ಅಲ್ಲಿ ನಮ್ಮ ಫ್ರೆಂಡ್ ಸಿಗ್ತಾರೆ. ನಮ್ಮ ಅಮ್ಮನಿಗೆ ನೀನು ಹೋಗು ಅಂತ ಹೇಳ್ಬಿಟ್ಟು ನಾನು ನನ್ನ ಫ್ರೆಂಡ್ ಜೊತೆ ಹೋಗ್ತೀನಿ. ಅಲ್ಲಿ ಕಬ್ಬಿನ ಹಾಲು ಕುಡ್ಕೊಂಡು ಬರ್ತೀವಿ. ಇದೊಂದು ಗ್ಲಾಸ್ 10 ರೂಪಾಯಿ ಆದರೆ 10 ರೂಪಾಯಿಗೂ ಕೊಡ್ತಾರೆ, ಇವರು 20 ರೂಪಾಯಿಗೂ ಕೊಡ್ತಾರೆ. ನಾವು 10 ರೂಪಾಯಿಗೆ ಮಾತ್ರ ಕುಡ್ದೋ. ಮತ್ತು ಅಲ್ಲಿಂದ ಬಂದು ತುಂಬ ಹೊಟ್ಟೆ ಹಸಿತಾ ಇತ್ತು ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೆ ನಾನು. ಅಂದರೆ ಒಂದೊಂದು ದಿವಸ ತಿಂಡಿ ಮಾಡಿ ಇಟ್ಟೋಗಿರ್ತೀನಿ ನಾನು, ಒಂದೊಂದು ದಿವಸ ಎಷ್ಟು ಬೇಕು ಅಷ್ಟೇ ಮಾಡಿರ್ತೀನಲ್ಲ. ಅಂದರೆ ನಮಗೂ ಗೊತ್ತಿರಲ್ವಲ್ಲ ಹೀಗೆ ಬೇಗ ಬರ್ತೀವಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ರವೆನ ಹುರ್ಕೋತಾ ಇದ್ದೆ. ಅಂದರೆ ಇದು ಮೀಡಿಯಮ್ ರವೆ ಬರುತ್ತಲ್ಲ, ಆ ರವೆ. ಇದಕ್ಕೆ ನೋಡಿ ಇಲ್ಲಿ ಅಂದರೆ ಫ್ರೆಶ್ಶಾಗಿ ಕಿತ್ಕೊಬಂದಿರೋಂಥ ಕರ್ಬೇವಿನ ಸೊಪ್ಪು ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ ಒಂಥರ, ಅದ್ರ ರುಚಿನೇ ಬೇರೆ. ಹೇಳ್ಬೇಕಂದ್ರೆ ಇಷ್ಟನ್ನು ನಾನು ಇಲ್ಲಿ ಜೋಡಿಸ್ಕೊಂಡಿದ್ದೆ. ಇವಾಗ ನೋಡಿ ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿಯಾಗಿದ ತಕ್ಷಣ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಅದೇನೋ ನನಗೆ ಗೊತ್ತಿಲ್ಲ, ಈ ಉಪ್ಪಿಟ್ಟಿಗೆ ಕಡಲೆ ಬೀಜ ಹಾಕಿದ್ರೆ ಇಷ್ಟ ಆಗೋದಿಲ್ಲ. ಕೆಲವರು ಈ ಬಿಸಿಬೇಳೆ ಬಾತ್ಗೆಲ್ಲ ಹಾಕ್ತಾರೆ ಕಡಲೆ ಬೀಜನ. ಅದೇನೋ ನನಗೆ ಇಷ್ಟನೇ ಆಗಲ್ಲ, ತಿನ್ನಬೇಕು ಅಂತಲೇ ಅನಿಸಲ್ಲ. ಹೇಳ್ಬೇಕಾದ್ರೆ ಒಂದು ಸ್ವಲ್ಪ ಮಾತ್ರ ನಾನು ಈ ಕಡಲೆಬೇಳೆ ಹಾಕ್ತೀನಿ. ಮತ್ತು ಕರ್ಬೇವಿನ ಸೊಪ್ಪನ್ನ ಹಂಗಂಗೆ ಹಾಕ್ತಾಯಿದ್ದೀನಿ ನೋಡಿ. ಅದೇನಾಗುತ್ತೆ ಗೊತ್ತಾ, ಈ ಉಪ್ಪಿಟ್ಟೆಲ್ಲ ಮಾಡಿದಾಗ ಅದೇನು ಸಿಗೋದೇ ಇಲ್ಲ ಹೇಳ್ಬೇಕಂದ್ರೆ. ಮತ್ತು ಹಿಂದೆನೇ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿನ ಉದ್ದುದ್ದ ಕಟ್ ಮಾಡಿ ಅಂದರೆ ಸೀಳಿದ್ದೀನಿ ಮಧ್ಯದಲ್ಲಿ. ನಾನು ತೀರಾ ಓಪನ್ ಮಾಡಿಲ್ಲ, ಸ್ವಲ್ಪ ಸೀಳಿದ್ದೀನಿ ಅಷ್ಟೇ. ಇವಾಗ ಚೆನ್ನಾಗಿ ಫ್ರೈ ಆಗಲಿ ಇದು. ಅಂದರೆ ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆದ ನಂತರ ನೆಕ್ಸ್ಟ್ ಇದಕ್ಕೆ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋಬೋದು. ಉಪ್ಪಿಟ್ಟಿಗೆ ಅಷ್ಟೇ, ಉಪ್ಪು ಜಾಸ್ತಿ ಇದ್ದರೆ ತಿನ್ನೋಕ್ಕಾಗಲ್ಲ, ನೋಡ್ಕೊಂಡು ಉಪ್ಪಿಟ್ಟಿಗೆ ಉಪ್ಪು ಹಾಕ್ಕೋಬೇಕು. ಕಮ್ಮಿ ಇದ್ದರೆ ಸ್ವಲ್ಪ ಮೊಸರು ಜೊತೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೋದು, ಇಲ್ಲಾಂದರೆ ತಿನ್ನೋಕ್ಕಲ್ಲ. ಮತ್ತು ಹಿಂದೆ ಟೊಮೊಟೊ ಕೂಡ ಹಾಕ್ತಾಯಿದ್ದೀನಿ. ನೀವು ಟೊಮೊಟೊ ಬದಲು ಬೇಕಾದ್ರೆ ನಿಂಬೆಹಣ್ಣು ಹಿಂಡ್ಕೋಬೋದು ಲಾಸ್ಟಲ್ಲಿ, ಟೊಮೊಟೊ ಬೇಡ ಅಂದವರು. ನಾನಿಲ್ಲಿ ಸ್ವಲ್ಪ ಟೊಮೊಟೊನ ಹಾಕ್ಕೋತಾ ಇದ್ದೀನಿ. ಉಪ್ಪಿಟ್ಟು ಬಿಸಿ ಬಿಸಿ ತಿನ್ನೋಕೆ ಚೆನ್ನಾಗಿರುತ್ತೆ. ಹೇಳ್ಬೇಕಂದ್ರೆ ನಾನು ಉಪ್ಪಿಟ್ಟಿಂದ ಸ್ವಲ್ಪ ದೂರನೇ. ಅಂದರೆ ತುಂಬ ಅರ್ಜೆಂಟಿಗೆ ಹೊಟ್ಟೆ ಹಸಿತಾ ಇದೆ ಅಂದರೆ ತುಂಬ ಅರ್ಜೆಂಟಿಗೆ ಆಗೋದೇ ಈ ಉಪ್ಪಿಟ್ಟು, ಅಂಥದ್ದೇ ಆಗೋದು. ಅದಕ್ಕೋಸ್ಕರ ನಾನು ಬೇಗ ಬಂದು ಈ ಉಪ್ಪಿಟ್ಟನ್ನ ಮಾಡ್ತಾಯಿರೋದು. ಬಿಸಿ ಬಿಸಿ ಸ್ವಲ್ಪ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು. ಇದು ಇವಾಗ ಚೆನ್ನಾಗಿ ಬೆಂದಿದೆ. ಬೆಂದಮೇಲೆ ನಾನು ಸ್ವಲ್ಪ ನೀರು ಹಾಕ್ತೀನಿ. ಇದಕ್ಕೆ ಚೆನ್ನಾಗಿ ಕುದಿ ಬರಬೇಕು. ಇದು ಕುದಿ ಬರಬೇಕಾದ್ರೆ ನಾನೇನು ರವೆ ತೊಗೊಂಡಿದ್ನಲ್ಲ, ಅಂದರೆ ಹುರಿದಿಟ್ಟಿದ್ದೀನಲ್ಲ ರವೆ, ಆ ರವೆನ ಹಾಕ್ತಾಯಿದ್ದೀನಿ ಇಲ್ಲಿ. ರವೆನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಬ್ಯಾಚುಲರ್ಸ್ ಎಲ್ಲ ಇದನ್ನು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ನೋಡಿ. ತುಂಬ ಈಸಿಯಾಗಿ ಬೇಗ ಮಾಡ್ಕೊಬೋದು. ಹೇಳ್ಬೇಕಂದ್ರೆ ಗಂಡು ಮಕ್ಳಿಗೆ ಉಪ್ಪಿಟ್ಟು ಅಷ್ಟೊಂದು ಇಷ್ಟ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆಗಲ್ಲ ಹೇಳ್ಬೇಕಂದ್ರೆ. ಕೆಲವ್ರು ನಮ್ಮ ಲೈವಲ್ಲಿ ಬರ್ತಾರೆ, ಅಯ್ಯೋ ಉಪ್ಪಿಟ್ಟು ಅಂದ್ರೇ ನಮ್ಗೆ ಆಗಲ್ಲ, ನಾನು ತಿಂದೇ ಇಲ್ಲ ಮನೇಲಿ ಇವತ್ತು ಅಂತ ಹೇಳ್ತಾ ಇರ್ತಾರೆ ಹುಡುಗರು. ಅದಕ್ಕೆ ಹಾಗಂದೆ. ಇದು ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕಬೇಕು. ಸ್ವಲ್ಪ ಬಿಟ್ಟರು ಗಂಟಾಗೋಯ್ತವೆ. ಗಂಟು ಬರಬಾರ್ದು ಅಂದರೆ ಈ ಥರ ತಿರುಗಿಸ್ತಾನೇ ಇರಬೇಕು. ಇಲ್ಲ ಒಂದು ಸ್ವಲ್ಪ ಇದು ಬಿಟ್ಟರು ಅದೇನಾಗುತ್ತೆ ಅಂದರೆ ಗಂಟು ಬಂದುಬಿಡುತ್ತೆ. ಅದು ತಿನ್ನಬೇಕಾದ್ರೆ ಹಂಗೆ ರವೆ ಗಂಟು ಥರ ಒಳಗಡೆ ಹಂಗೆ ಒಣಗೇ ಇರುತ್ತೆ. ಅದಕ್ಕೋಸ್ಕರ ಉಪ್ಪಿಟ್ಟಿಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವಾಗಲೂ ಅಷ್ಟೇ. ಇವಾಗ ನಾನು ಇದಕ್ಕೆ ಸ್ವಲ್ಪ ಟೈಮು ಪ್ಲೇಟನ್ನು ಮುಚ್ಚಿ ಬಿಡ್ತೀನಿ. ಇದು ಬೇಕಾದರೆ ಕಾಯಿ ಹಾಕ್ಕೋಬೋದು ನೀವು. ನಾನಿಲ್ಲಿ ಕಾಯಿ ಹಾಕಿಲ್ಲ, ಬೇಕಾದ್ರೆ ಹಾಕ್ಕೋಬೋದು. ಕಾಯಿ ಸುಲಿಬೇಕಿತ್ತು ಅಂತ ಹೇಳ್ಬಿಟ್ಟು ನಾನು ಕಾಯಿ ಹಾಕಿಲ್ಲ. ಇದನ್ನು ನಾನು ಕಾಯಿ ಹಾಕ್ತಿದ್ದೆ. ಕಾಯಿ ಸುಲ್ಕೋಬೇಕು, ಅದಕ್ಕೊಂದು ಸ್ವಲ್ಪ ಟೈಮ್ ಹೋಗುತ್ತಲ್ಲ ಅಂತ ಹೇಳ್ಬಿಟ್ಟು.
ಮತ್ತು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಯಾವುದೇ ಅಡುಗೆಗಾದರೂ ಅಷ್ಟೇ ಅಲ್ವ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದ್ರ ಟೇಸ್ಟೇ ಬೇರೆ. ಹೇಳ್ಬೇಕಂದ್ರೆ ಲಾಸ್ಟಲ್ಲಿ ಈ ನಾನ್ ವೆಜ್ಗಾಗಲಿ ವೆಜ್ಗಾಗಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಇದನ್ನು ಮಾಡಿಬಿಟ್ಟು ನಾನು ಹಾಟ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಮಾಡೋವರೆಗೂ ಒಂಥರ ಹೊಟ್ಟೆ ಹಸಿತಾಯಿತ್ತು ನನಗೆ. ಮಾಡಾದ್ಮೇಲೆ ಅಯ್ಯೋ ಆಮೇಲೆ ತಿನ್ನೋಣ ಆ ಥರ ಅನ್ನಿಸ್ತು. ಅದಕ್ಕೋಸ್ಕರ ಇನ್ನು ತಣ್ಣಗಾಗೋದ್ರೆ ಅದನ್ನು ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಹಾಟ್ ಬಾಕ್ಸ್ಗೆ ಹಾಕ್ತಾಯಿದ್ದೆ. ಅಂದರೆ ಸ್ವಲ್ಪ ಈ ಪಾತ್ರೆ ಎಲ್ಲ ತೊಳೆದು ಬಿಡೋಣ, ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ತಿನ್ನೋಣ ನಿಧಾನಕ್ಕೆ ಅಂತ ಹೇಳ್ಬಿಟ್ಟು. ನಾವು ಹಾಗೆ ಹೆಣ್ಮಕ್ಳು ಅಂದರೆ ಮಾಡ್ತೀವಿ, ಟೈಮ್ ಕರೆಕ್ಟಾಗಿ ತಿನ್ನಲ್ಲ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ತಿಂದು ಮತ್ತೆ ಇದು ನಾನು ಅಲ್ಲಿಗೆ ವೀಡಿಯೋ ಎಂಡ್ ಮಾಡ್ತೀನಿ. ಮತ್ತಿದು ಶನಿವಾರದ ವ್ಲಾಗಾಗಿರುತ್ತೆ. ಶನಿವಾರ ಹಾಗೆ ಬೆಳಗ್ಗೆನೇ ಆವತ್ತಿನ ಬೆಳಗ್ಗೆ ಏನು ತಿಂಡಿ ಮಾಡಿ ಅವೆಲ್ಲ ಏನೂ ನಾನು ವೀಡಿಯೋ ಮಾಡಿಲ್ಲ. ಯಾಕಂದ್ರೆ ನಾನು ತುಂಬ ಲೇಟಾಗಿ ಎದ್ದಿದ್ದೆ. ಹಾಗಾಗಿ ನನಗೆ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೋಗ್ಬೇಕಾದ್ರೆ ಮಾತ್ರ ವೀಡಿಯೋ ಮಾಡಿದೆ. ಏನಂದರೆ ಒಂದೊಂದು ದಿವಸ ಅನಿಸುತ್ತೆ ಏನು ಬೇಡಪ್ಪ ಮಾಡಬಾರ್ದು ಅಂತ ಹೇಳ್ಬಿಟ್ಟು, ಹಂಗೂ ಮಾಡೋಣ ಇರು ಅನ್ನೋದು ಒಂದು ಮನಸ್ಸು. ಎರಡೆರಡು ಮನಸ್ಸಲ್ಲಿ ಒಂಥರ ವೀಡಿಯೋ ಮಾಡೋದು. ನಾನು ಹೇಳ್ಬೇಕಂದ್ರೆ ಒಂದು ಸರಿ ಮಾಡಬೇಕು ಅನಿಸುತ್ತೆ, ಒಂದು ಸರಿ ಬೇಡ ಅನಿಸುತ್ತೆ. ಆಮೇಲೆ ನನ್ನ ಮಗಳಿಗೆ ತಲೆ ಬಾಚಬೇಕಿತ್ತು. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಲ್ವಾ, ಹಾಗಾಗಿ ತಲೆ ಬಾಚಿಬಿಟ್ಟು ಇವಳಿಗೆ ಜುಟ್ಟೆಲ್ಲ ಹಾಕ್ಬಿಟ್ಟು ಈ ಕೈಗೆ ಬ್ಯಾಂಡ್ ಎಲ್ಲ ಹಾಕ್ದು. ಅಂದರೆ ಈಗ ಸ್ಕೂಲ್ಗೆ ಹೋಗೋ ಮಕ್ಳಿಗೆ ಹಾಗೆ ಅಲ್ವಾ, ಹಾಕ್ಬಿಟ್ಟು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಹಾಕಿದೆ. ಅವಳು ಹಾಕ್ಕೊಂಡು ರೆಡಿಯಾಗಿ ಕೂತಿದ್ಲು. ಸರಿ ಅಂತೇಳ್ಬಿಟ್ಟು ಅವ್ರ ಅಕ್ಕನೂ ಅವಳು ಹಾಕ್ಕೊಂಡು ಸುಮ್ಮನೆ ಕೂತಿದ್ಲು. ಅಲ್ಲಿಂದ ಬಂದು ಬಸ್ ಬಂದಿತ್ತು, ಬಸ್ ಹತ್ಬಿಟ್ಟು ಕೂತ್ಕೊಂಡೆ. ಆಮೇಲೆ ಇದು ಅಂದರೆ ಇವತ್ತು ನಾನು ಬೇರೆ ಊರಿಗೆ ಹೋಗ್ತಾ ಇರೋದು. ನಮ್ಮಮ್ಮ ಜೊತೆ ಹೋಗ್ತಾ ಇಲ್ಲ, ನನ್ನ ಫ್ರೆಂಡ್ ಜೊತೆ ಹೋಗ್ತಾ ಇರೋದು. ಅವರೇನು ಅಂದರೆ ನಮ್ಮಮ್ಮ ಜೊತೆ ನಾನು ಬಸ್ ಹತ್ತಿದೆ, ನಮ್ಮಮ್ಮ ಹೋಗು ನಿನ್ನ ಫ್ರೆಂಡ್ ಜೊತೆನೇ ಹೋಗಿ ಇವತ್ತು ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಇವ್ರ ಜೊತೆ ಹೋಗೋಣ ಅಂತ ಹೇಳ್ಬಿಟ್ಟು ಬಸ್ ಹತ್ತಿದೆ. ಆದರೆ ಯಾವುದೋ ಹೊಸ ಊರಿಗೆ ಕರ್ಕೊಂಡು ಹೋದರು. ಆ ಊರಲ್ಲಿ ನಮಗೆ ಗುರ್ತಿಲ್ಲ, ಪರಿಚಯ ಇಲ್ಲ. ಆದ್ರೂ ಸರಿ ಅಂತೇಳಿ ಅವ್ರ ವ್ಯಾಪಾರ ಅವ್ರು ಮಾಡ್ತಾಯಿದ್ರು, ನನ್ನ ವ್ಯಾಪಾರ ನಾನು ಮಾಡ್ತಾಯಿದ್ದೆ. ಅಂದರೆ ಅವ್ರು ಬೇರೆ ವ್ಯಾಪಾರ ಮಾಡೋದು, ನಾನು ಬೇರೆ ವ್ಯಾಪಾರ ಮಾಡೋದು. ಹಾಗಾಗಿ ಕುತ್ಕೊಂಡು ಅವ್ರು ನೋಡಿ ಅಲ್ಲಿ ಕುತ್ಕೊಂಡು ಹೆಂಗೆ ಮೀಟಿಂಗ್ ಮಾಡ್ತಾವ್ರೆ ಅವರು. ಅಂದರೆ ಪರಿಚಯ ಇರ್ತಾರಲ್ಲ, ಕುತ್ಕೊಂಡು ಗಂಟೆಗಟ್ಟಲೆ ಮೀಟಿಂಗ್ ಮಾಡ್ತಾರೆ. ನಮ್ಗೆ ಅವ್ರ ಪರಿಚಯ ಇರೋಲ್ಲ, ನಾವು ಏನು ಅನ್ನೋದು ಅವ್ರು ಏನಾದರೂ ಹ್ಞೂ ಅಂದ್ಕೊಂಡು ಸುಮ್ಮನೆ ಕುತ್ಕೊಳ್ಳೋದು. ಹಾಗಾಗಿ ನಾನು ನನ್ನಷ್ಟಕ್ಕೆ ನಾನು ಸುಮ್ಮನೆ ಕುತ್ಕೊಂಡು ನೋಡ್ತಾಯಿದ್ದೆ. ಅವರೇನೋ ಮಾತಾಡ್ತಾಯಿದ್ರು, ಏನೋ ಇರ್ತಾವಲ್ಲ ಅಂಥವು ಮಾತಾಡ್ಕೊಂಡು ಕೂತಿದ್ರು ಅವರು ಕಷ್ಟ ಸುಖನ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಈ ಕಡೆ ಒಂದು ಕಡೆ ಹೋದೆ. ಇಡೀ ಊರೆಲ್ಲ ಕೂಗಿದ್ರೂ ಒಂದು 500 ರೂಪಾಯಿ ವ್ಯಾಪಾರನೂ ಮಾಡಿಲ್ಲ ನಾನು ಈ ಊರಲ್ಲಿ. ಅವ್ರಿಗೆ ಬೇಜಾರಾಯ್ತಾಯಿತ್ತು, ಅಯ್ಯೋ ನಾನು ಕರ್ಕೊಬಂದು ತಪ್ಪು ಮಾಡಿದೆ ಅಂತ ಅನಿಸುತ್ತೆ, ನಿಮ್ಮ ಅಮ್ಮ ಜೊತೆನೇ ಹೋಗ್ಬೇಕಿತ್ತು ನೀನು ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿ ಸೀಬೆಕಾಯಿ ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಒಂದು 4 ಸೀಬೆಕಾಯಿ ಕಿತ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ದೆ. ಅವ್ರು ಅಲ್ಲೇ ಮಾತು ಕೂತ್ಕೊಂಡ್ರು. ಆಮೇಲೆ ನಾನು ಇಲ್ಲೊಂದು ಕಡೆ ಬಂದೆ. ಇವ್ರು ಹಿಂಗೆ ಬ್ಲೌಸ್ ನೋಡ್ತಾ ಇದ್ರು. ಇವ್ರು ನೋಡಿದ್ದು ಅರ್ಧ ಗಂಟೆ ತಾಂಡಿದ್ದು ಮಾತ್ರ ಏನೂ ಇಲ್ಲ. ನನಗಂತ ಸಿಟ್ಟು ಬಂದುಬಿಡ್ತು. ನೀವು ಟೈಮ್ ಪಾಸ್ ಮಾಡೋಕ್ಕೆ ನನ್ನನ್ನು ಕರೆದಿದ್ದೀರಾ ಅಂದೆ. ನಾವು ಟೈಮ್ ಪಾಸ್ ಮಾಡೋಕ್ಕೆ ನಿನ್ನನ್ನು ಕರೆದಿದ್ದೀವಿ ಅಂತ ಎಲ್ಲ ಮಾತಾಡಿಕೊಂಡು ಆಮೇಲೆ ತಿಂಡಿ ತಿನ್ನು ಅಂತ ಹೇಳ್ಬಿಟ್ಟು ತಿಂಡಿ ತಂದು ಕೊಟ್ಟರು. ಹಂಗಿರ್ತಾರೆ, ಅಂದರೆ ಏನು ತೊಗೊಂಡಿಲ್ಲ ಅಂದ್ರೂ ತಿಂಡಿ ತಿಂದ ಅಂತ ಕೇಳ್ತಾರೆ. ಇಲ್ಲ ಅಂತ ಅಂತೀವಲ್ಲ, ಅವಾಗ ತಿಂಡಿನೂ ಅವರೇ ತಂದುಕೊಟ್ಟು ತಿನ್ನತ್ತೆಗಿ ಅಂತ ಹೇಳ್ಬಿಟ್ಟು ತಂದುಕೊಡ್ತಾರೆ. ಒಳ್ಳೆ ಜನನೂ ಇರ್ತಾರೆ ಹೇಳ್ಬೇಕಾದ್ರೆ. ಮತ್ತು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದು ಈ ಶುಂಠಿ ಹಾಕಿದ್ರು. ಈ ಶುಂಠಿಲಿ ಗಣಕೆ ಸೊಪ್ಪು ಇಟ್ಟಿತ್ತು, ನಿಮಗೆ ಗೊತ್ತಿರುತ್ತೆ. ಗಣಕೆ ಸೊಪ್ಪು ಮತ್ತು ಕಾಶಿ ಸೊಪ್ಪು ಅಂತಾರೆ, ನಾವು ಅದಕ್ಕೆ ಗಣಕೆ ಸೊಪ್ಪು ಅಂತೀವಿ. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಹೋಯ್ತೇನೆ. ನಾನು ನೋಡಿದೆ ಅಷ್ಟು ದೂರದಿಂದನೂ ಸ್ವಲ್ಪ ಕಾಣಿಸ್ತು ನನಗೆ. ಆಮೇಲೆ ಮುಂದಕ್ಕೆ ಬಂದಿದ್ದ ತಕ್ಷಣ ಒಂದು ಗಿಡ ತುಂಬ ದೊಡ್ಡದಾಗೆ ಕಾಣಿಸ್ತು. ಅದೇನೋ ನನಗೆ ನೋಡಿ ಅದು ಕಿತ್ಕೋಬೇಕು ಅಂತ ಅನ್ನಿಸ್ತು. ಹೇಳ್ಬೇಕಂದ್ರೆ ಈ ಗಣಕೆ ಸೊಪ್ಪು ಅಂತೀವಲ್ಲ, ಅದು ಜಾಸ್ತಿ ಶುಂಠಿಲೇ ಬಿಡೋದು. ಅಂದರೆ ಶುಂಠಿ ಒಳಗಡೆ ಬಿಡಲ್ಲ, ಅದು ಈ ಥರ ಸೈಡಲ್ಲಿ ಇದು ಮಾಡಿರ್ತಾರಲ್ಲ ಕಟ್ಟೆ ಥರ, ಈ ಕಟ್ಟೆಗಳ ಹತ್ರ ಬಿಟ್ಟಿರುತ್ತೆ. ನಾನು ತೋರಿಸ್ತೀನಿ ನೋಡಿ ಎಷ್ಟು ಎಳೆ ಸೊಪ್ಪು ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ ಗಣಕೆ ಸೊಪ್ಪಿನ ಬಜ್ಜಿ. ಮತ್ತು ಇದನ್ನು ಮೊಟ್ಟೆ ಎಲ್ಲ ಹಾಕಿ ಉರಿತಾರೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ ಇಲ್ಲಿ ಎಷ್ಟು ಎಳೆದಿದೆ ಅಂತ ಹೇಳ್ಬಿಟ್ಟು. ಒಂದೊಂದು ಗಿಡನೇ ತುಂಬ ದೊಡ್ಡದಿರುತ್ತೆ ನೋಡಿ. ಇಷ್ಟು ಕಿತ್ತಿದ್ದೀನಿ ನಾನು. ಇನ್ನು ಮುಂದೆ ಸಣ್ಣ ಗಿಡಗಳಿದ್ದಾವೆ, ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಸಣ್ಣವೆಲ್ಲ ಇದ್ದಾವೆ. ಅದನ್ನು ಸ್ವಲ್ಪ ಕಿತ್ಕೊಂಡೆ. ಇದು ಕೀಳ್ತಿದ್ರೆ ನಾವು ಸುಮಾರು ಸೊಪ್ಪು ಸಿಗೋದು. ಅದನ್ನೇ ನಾನು ಒಂದು ಸ್ವಲ್ಪನೇ ಸಾಕು ಅಂತ ಹೇಳ್ಬಿಟ್ಟು, ಇದು ತೀರಾ ಅಷ್ಟೊಂದು ಹಾಕಿದ್ರೆ ಏನು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ತೀರಾ ಸ್ವಲ್ಪನೇ ಕಿತ್ಕೊಬಂದೆ. ಇರಲಿ ಸಾಕು ಇಷ್ಟೇ ಅಂತೇಳ್ಬಿಟ್ಟು. ಆಮೇಲೆ ನನ್ನ ಫ್ರೆಂಡ್ ಅಂದರು, ನಾನು ಯಾವಾಗಲೂ ಕಿತ್ಕೊಂಡು ಹೋಗ್ತೀನಿ, ಇಲ್ಲಿ ಕಿತ್ಕೋ, ನನಗೇನು ಬೇಡ ನೀನೇ ಕಿತ್ಕೊ ಅಂತ ಹೇಳ್ಬಿಟ್ಟು ಅವ್ರು ಫೋನ್ ನೋಡ್ಕೊಂಡು ಕೂತಿದ್ರು. ನಾನು ಕಿತ್ಕೊಂಡೆ. ಆಮೇಲೆ ಇವರು ಒಂದು ಹಲಸಿನ ಮರ ಸಿಕ್ತು ಅಂತ ಹೇಳ್ಬಿಟ್ಟು ಹಲಸಿನ ಮರದ ಕೆಳಗೆ ಕುತ್ಕೊಬಿಟ್ಟಿದ್ರು. ಬಾ ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದೆ. ನಾನು ಸ್ವಲ್ಪ ಹೊತ್ತು ಕುತ್ಕೊಂಡೆ, ನಿಂತ್ಕೊಂಡೆ, ವೀಡಿಯೋ ಮಾಡ್ಕೊಂಡೆ. ಅಂದರೆ ಒಂಥರ ನಾವು ಬಿಸಿಲಲ್ಲಿ ಬಂದಿದ್ದಕ್ಕೆ ಈ ನೆರಳಿಗೇನೋ ಒಂಥರ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ. ಅಲ್ಲೇ ಕುತ್ಕೊಳ್ಳೋಣ ಅಂತ ಅನ್ನಿಸ್ತು. ಮತ್ತು ಅದು ಬಿಟ್ಟು ಇವರಂದ್ರು ಬೇಡ ಇಲ್ಲಿ ಬಾ ಮುಂದೆ ಹೋಗೋಣ, ಹಾವು ಪಾವು ಬಿಡ್ತವೆ ಅಂತ ಹೇಳ್ಬಿಟ್ಟು ಮುಂದೆ ಬಂದೋ. ಇಲ್ಲಿ ಟ್ಯಾಂಕಿಗಳಿದ್ದ. ಈ ಟ್ಯಾಂಕಿ ನೋಡಿ ಹೊಸದೇನೋ ಟ್ಯಾಂಕ್ ಕಟ್ಟಿದ್ದಾರೆ. ಈ ಟ್ಯಾಂಕ್ ಒಳಗಡೆ ಬಂದು ಕೂತ್ಕೊಂಡೆ ನಾನು. ಇಲ್ಲಿ ಅಂದರೆ ಈ ಟ್ಯಾಂಕ್ ಒಳಗಡೆ ಏನೋ ಇದು ನೀರು ತಿರುಗಿಸೋದು ಅಂತ ಅನಿಸುತ್ತೆ. ಇದ್ರೊಳಗೆ ಕಾಲು ಹಾಕ್ಕೊಂಡು ಸುಮ್ಮನೆ ಕೂತ್ಕೊಂಡೆ. ಅಂದರೆ
ಸರಿಯಾಗಿ ಇಲ್ಲಿ ಮೇಲ್ಗಡೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಕೂತ್ಕೊಂಡೆ. ಒಂಥರ ಕಂಫರ್ಟಾಗಿ ಅಂತ ಅನ್ನಿಸ್ತು. ಇವ್ರೇನು ಗೊತ್ತಾ, ವೀಡಿಯೋದಲ್ಲಿ ಬರೋದಕ್ಕೆ ಇಷ್ಟಪಡಲ್ಲ. ನಾನು ಅಂತಿನವ್ರಿಗೆ ಬನ್ನಿ ವೀಡಿಯೋದಲ್ಲಿ ಅಂತ ಹೇಳ್ಬಿಟ್ಟು ನಾನು ಬರಲ್ಲಪ್ಪ, ನಾಚಿಕೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸೈಡಿಂದನೇ ನಾನೇ ವೀಡಿಯೋ ಮಾಡಿಕೊಂಡೆ. ಬಾ ಅಂತ ಅಂದರು, ಅವ್ರು ಬಂದಿಲ್ಲ. ಅಂದರೆ ನಮಗೂ ಓಡಾಡಿ ಸುಸ್ತಾಯ್ತಾಯ್ತ, ಅದಕ್ಕೆ ಬಂದು ಒಂದು ಕಡೆ ಕೂತ್ಕೊಂಡಿದ್ದು, ಏನೋ ಮಾತಾಡ್ಕೊಂಡು ಸುಮ್ಮನೆ ಕೂತಿದ್ದು. ಅವ್ರು ಅಂತಿದ್ರು ನನ್ನ ಜೊತೆ ಬಂದು ನಿನಗೆ ಖುಷಿ ಆಯ್ತೇನೆ ಅಂತ ಕೇಳ್ತಾಯಿದ್ರು. ಹ್ಞೂ ಆಯಿತು ಅಂತ ಅಂದೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ನಾವಿಬ್ಬರೂ ಮತ್ತೆ ಮಾತಾಡಿಕೊಂಡು ಹಾಗೆ ಮಾತಾಡ್ತಾ ಹೇಳ್ಬೇಕಂದ್ರೆ ಹಳ್ಳಿಗಳು ಸಿಕ್ಕಿದೆ ಗೊತ್ತಾಗಿಲ್ಲ. ಒಂದು 3 ಹಳ್ಳಿ ಸುತ್ತಬಿಟ್ಟು ನಾವು ಮಾತಾಡ್ಕೊಂಡು, ಅಂದರೆ ಯಾರಾದರೂ ಜೊತೇಲಿದ್ರೆ ಮಾತಾಡ್ತಾಯಿದ್ರೆ ನಮಗೆ ಬೇಜಾರು ಅಂತಲೂ ಅನ್ಸಲ್ಲ ನಿಜವಾಗ್ಲೂ. ಮತ್ತೆ ಇನ್ನೊಂದು ಸೀಬೆಕಾಯಿ ತಿನ್ಕೊಂಡು ಮತ್ತೆ ಹಂಗೆ ನಡ್ಕೊಂಡು ಹೋಗ್ತಾಯಿದ್ದು. ಅವರು ನಾನು ಇಬ್ಬರು ತಿನ್ಕೊಂಡು, ಅದನ್ನು ನಾನೇ ಕಿತ್ಕೊಂಡವಳು. ಒಂದು 4 ಕಿತ್ಕೊಂಡಿದ್ದೆ. ಫುಲ್ ಇದ್ದೋ, ಎಷ್ಟು ಬೇಕಾದರೂ ಕಿತ್ಕೊಬೋದಿತ್ತು. ಆದರೆ ನಾನು ಒಂದು 4 ಮಾತ್ರ ಕಿತ್ಕೊಂಡೆ, ಜಾಸ್ತಿ ಕಿತ್ಕೊಳ್ಳೋಕೆ ಹೋಗಿಲ್ಲ. ಅಂದರೆ ಹೇಳ್ತಾರೆ ಅಯ್ಯೋ ಕಿತ್ಕೊಳ್ಳಮ್ಮ ಅಂತ ಅಂತಾರೆ. ಒಂದೊಂದು ಕಡೆ ಜಾಸ್ತಿ ಕಿತ್ಕೊತೀನಿ ನಾನು, ಒಂದೊಂದು ಕಡೆ ಕಿತ್ಕೊಳ್ಳಲ್ಲ. ಬೇಜಾರಲ್ಲಿದ್ದರೆ ಯಾವುದು ಬೇಡ ಅಂತ ಅನಿಸುತ್ತೆ. ಆಮೇಲೆ ನೋಡಿ ಇಲ್ಲಿ ದಾರಿನ ಅಷ್ಟು ದೂರದಿಂದ ನಡ್ಕೊಬಂದಿದ್ದೀವಿ. ಮತ್ತು ಇಲ್ಲಿ ನೋಡಿ ಏನೋ ಮಾಡಿದ್ದಾರೆ ಇಲ್ಲಿ. ಅಂದರೆ ಇದ್ರೊಳಗಡೆ ಬರೀ ಹಸು ಕುರಿಗಳು ಮಾತ್ರ ಇದ್ದಾವೆ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ನಾಯಿಗಳಿದ್ದಾವೆ. ಮತ್ತು ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ಕುತ್ಕೊಂಡು ಇನ್ನೇನು ಬಸ್ ಸ್ಟಾಪ್ ಹತ್ತತ್ರ ಇದೆ. ನಾನು ಸರಿ ನಡೀರಿ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಬಂದೆ. ತುಂಬ ದೂರದಿಂದ ನಡ್ಕೊಬಂದಿದ್ವಲ್ಲ, ಅದಕ್ಕೆ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ದು ನಾವು ಅಷ್ಟೇ. ಆಮೇಲೆ ಇವರೆಲ್ಲ ರೀಸೆಂಟಾಗಿ ವ್ಯಾಪಾರಕ್ಕೆ ಬಂದಿದ್ರಂತೆ ಈ ಊರಲ್ಲಿ. ಇಲ್ಲೊಂದು ಹುಡುಗರಿದ್ರು, ಇವ್ರೇನೋ ಅಂದಿದ್ರು ಅಂತ ಹೇಳ್ಬಿಟ್ಟು ಆ ಹುಡುಗರನ್ನ ನೋಡ್ಬಿಟ್ಟು ಇವ್ರು ಬೈಯಕ್ಕೆ ಶುರು ಮಾಡ್ಕೊಬಿಟ್ರು. ಅಂಥವ್ರು ಇಂಥವ್ರು ಅಂತೇಳಿ ಅವೇನು ಎದ್ರುಕೊಂಡು ಓಡೇ ಹೋದ ಸಣ್ಣ ಹುಡುಗರು ನೋಡಿದ್ರೆ ಯಪ್ಪ, ಈಗಿನ ಪ್ರಪಂಚ ತುಂಬ ಕೆಟ್ಟದ್ದು. ಮತ್ತು ಅಲ್ಲಿಂದ ಬಸ್ ಬಂದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ವು, ಬಸ್ ಲೇಟಾಗಿ ಬರುತ್ತೆ ಅಂದ್ರೆ 10 ರೂಪಾಯಿ ಕೊಟ್ಬಿಟ್ಟು ಆಟೋಗೆ ಹೋಗೋಣ ಅಂತ ಹೇಳ್ಬಿಟ್ಟು ಆಟೋ ಹತ್ಕೊಂಡು, ಅಂದರೆ ಇದು ನಾವು ಹೋಗೋ ಸ್ಟಾಪ್ಗೆ ಎಷ್ಟು 10 ರೂಪಾಯಿ ತರ್ತಾರೆ ಅಷ್ಟೇ, ಜಾಸ್ತಿ ತಾಳಲ್ಲ. ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಹತ್ಕೊಂಡು, ಆಮೇಲೆ ಅಲ್ಲಿ ಯಾರೋ ಬಂದರು, ಅವರು ಹತ್ಕೊಂಡು ಹೊಂಟು. ಆಮೇಲೆ ನಾನು ಹೋಗೋ ಅಷ್ಟರಲ್ಲಿ ನಮ್ಮ ಅಮ್ಮ ಬಂದು ನಿಂತಿತ್ತು. ಸರಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಜೊತೆ ಬಂದೆ ನಾನು. ತರಕಾರಿ ಎಲ್ಲ ಮನೆಗೆ ಸ್ವಲ್ಪ ಬೇಕಿತ್ತು, ಏನೇನು ತರಕಾರಿ ಬೇಕು ಅವೆಲ್ಲ ತಗೊಂಡು ನಮ್ಮಮ್ಮ ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಬತ್ತು. ಅಲ್ಲಿಂದ ಆಟೋಲ್ಲಿ ಬಂದು ನೋಡಿ ಇವಾಗ ನಾವು ಏನೇನು ತಂದಿದ್ದೀವಿ ಅಂತ ತೋರಿಸ್ತೀವಿ. ನಮ್ಮಮ್ಮ ಅಂತ ಇತ್ತು, ಹೆಂಗಿತ್ತು ಹಂಗೆ ಹಿಂಗೆ ಅಂತ. ನಾನಂದೆ ಅಯ್ಯೋ ನಿನ್ನ ಜೊತೆ ಹೋದಂಗೆ ಅನ್ಸಲ್ಲ ಬಿಡು, ನನಗೆ ಯಾರ ಜೊತೆ ವ್ಯಾಪಾರಕ್ಕೆ ಹೋದ್ರೂ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ನಿನ್ನ ಜೊತೆನೇ ಬರ್ತೀನಿ ಅಂತ ಅಂದೆ. ನಮ್ಮಮ್ಮ ಸರಿ ಆಯಿತು ನನ್ನ ಜೊತೆನೇ ಬರುವಂತೆ ಅಂತ ಅಂತು. ಆದರೂ ಏನೇ ಆದರೂ ನನಗೆ ನಮ್ಮ ಅಮ್ಮನ ಜೊತೆ ಹೋದಾಗ ಸಿಗೋಷ್ಟು ಖುಷಿ ಯಾರ ಜೊತೆ ಹೋದಾಗಲೂ ಸಿಗಲ್ಲ, ಅದಂತೂ ನಿಜ. ಮತ್ತು ಮನೆಗೆ ಇಷ್ಟೆಲ್ಲ ತಗೋತು ನಮ್ಮಮ್ಮ, ಮಕ್ಕಳಿಗೆ ತಿಂಡಿಗಳು ಮತ್ತು ಸೊಪ್ಪು, ಈ ಮೆಣಸಿನ್ಕಾಯಿ ಗೋರಿಕಾಯಿ ಇಷ್ಟನ್ನು ತಾತು. ಅಂದರೆ ಪದೇ ನಾವು ತರಲ್ಲ ಏನುವೆ, ಅದಕ್ಕೋಸ್ಕರ. ಮತ್ತು ಇದಾಗಿತ್ತು ಇವತ್ತಿನ ವೀಡಿಯೋ. ಸ್ವಲ್ಪ ಎಲೆನೂ ಕಿತ್ಕೊಬಂದಿತ್ತು ನೋಡಿ. ಇಲ್ಲಿ ಎಲೆ ಕಿತ್ಕೊಂಡು ಅವ್ರು ಯಾರೋ ಅಡಿಕೆನೂ ಕೊಟ್ಟಿದ್ರಂತೆ, ಅದನ್ನು ತಂದಿತ್ತು. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.